ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಕೆಲವೊಂದು ಮೀಶೋಯಿಂದ ಆರ್ಡರ್ ಮಾಡಿದ್ದೇನೆ ವಸ್ತುಗಳನ್ನು. ಸೊ ಅದನ್ನು ನಾನು ನಿಮಗೆ ತೋರಿಸ್ತೇನೆ ಮತ್ತು ಹೇಳಿ ಹೇಗಿದೆ ಅಂತ. ಅಂದರೆ ನಾರ್ಮಲ್ ನಮಗೆ ಡೈಲಿ ಯೂಸ್ಗೆ ಏನು ಯೂಸ್ ಆಗುತ್ತೆ, ನನಗೆ ಬೇಕಾಗಿರೋ ವಸ್ತುಗಳನ್ನು ನಾನು ಮಾಡಿದ್ದೇನೆ. ಕೆಲವೊಂದು ಪ್ರಾಡಕ್ಟ್ಸು ಚೆನ್ನಾಗಿರುತ್ತೆ, ಅದರಲ್ಲಿ ಅದು ರಿವ್ಯೂಸ್ ಎಲ್ಲ ನೋಡಿ ತೊಗೊಳ್ಬೇಕಾಗತ್ತೆ, ಮತ್ತು ರಿಟರ್ನ್ ಪಾಲಿಸಿ ಕೂಡ ಇದ್ದೇ ಇರುತ್ತೆ. ಸೊ ವಾಪಸ್ಸು ಕೂಡ ನಾವು ಕೊಡ್ಬೋದು. ಸೊ ಅದಕ್ಕಾಗಿ ನಾನು ಅದರಿಂದ ತರಿಸಿದ್ದೇನೆ. ನೋಡಿ, ಬಾಕ್ಸಿಂದ ಅನ್ಬಾಕ್ಸ್ ಮಾಡಿದ್ದೇನೆ ಅದನ್ನು, ಆದರೆ ಓಪನ್ ಮಾಡಿಲ್ಲ. ಇದು ನೋಡಿ, ಇದು ರೋಸ್ ಮೇರಿದು. ಇದು ಫೇಸ್ಗೆ ಕೆಲವೊಂದು ಪ್ರಾಡಕ್ಟ್ಸ್ ಅಲ್ಲಿ ಮಿಕ್ಸ್ ಮಾಡಿ ಹಚ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಮತ್ತು ಮೇನ್ಲಿ ನಾನು ಇದು ತರಿಸಿದ್ದು, ನನಗೆ ಸ್ವಲ್ಪ ಕೂದಲೆಲ್ಲ ಉದುರ್ತಾ ಇದೆ. ಸೊ ಇವಾಗ ಹಾರ್ಮೋನ್ ಇಂಬ್ಯಾಲೆನ್ಸ್ ಅದೆಲ್ಲ ಆಗ್ತಾ ಇರುತ್ತೆ. ಸೊ ಅದಕ್ಕಾಗಿ ನಾನು ಇದನ್ನು ತರಿಸಿದ್ದೇನೆ. ಇದರ ನೀರನ್ನು ಬಾಯ್ಲ್ ಮಾಡಿ ಇದರಲ್ಲಿ ಮಿಕ್ಸ್ ಮಾಡಿ ಮತ್ತು ಬೇರೆ ಪದಾರ್ಥಗಳನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡಿಕೊಂಡು ಅದನ್ನು ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ನೆಕ್ಸ್ಟ್ ಮಾಡಿದಾಗ ತೋರಿಸ್ತೇನೆ. ಸೊ ಇದು ಗ್ರೋತ್ ಇಲ್ಲಿ ಮುಂದ್ಗಡೆ ಎಲ್ಲ ಕಡಿಮೆ ಆಗಿರುತ್ತಲ್ಲ, ಹೇರ್ಸ್ ಎಲ್ಲ, ಅದೆಲ್ಲ ಗ್ರೋ ಆಗೋಕ್ಕೆ ಚೆನ್ನಾಗಿರುತ್ತೆ. ಸೊ ಇದರಲ್ಲಿ ನೋಡಿ, ಈ ಥರ ಒಂದು ಬಾಟಲ್ ಕೂಡ ಕೊಟ್ಟಿದ್ದಾರೆ. ಸೊ ಇದನ್ನು ನಾನು 100 ರುಪೀಸಿಗೆ ನನಗೆ ಸಿಕ್ಕಿತ್ತು. ಇದು ಆಫರಲ್ಲಿ ಇದ್ದರೆ ಕಡಿಮೆ ಸಿಗುತ್ತೆ. ನೋಡಿ, ಈ ಥರ ಇದು ಬಾಟಲ್ ಇದೆ. ಇದು ಅದರ ಸೊ ನೋಡಿ, ಈ ಥರ ಇದೆ. ಇದು 100 ಗ್ರಾಮ್ದು ಇದೆ, ರೋಸ್ಮೇರಿ ಲೀವ್ಸು. ಸೊ ಇದನ್ನು ನೀವು ಬೈ ಮಾಡ್ಬೋದು. ಮತ್ತು ಮೇನ್ಲಿ ಯಾರಿಗೆ ಕೂದಲೆಲ್ಲ ಉದುರ್ತಾ ಇರುತ್ತೆಲ್ಲ ಅವರು ಯೂಸ್ ಮಾಡ್ಕೋಬೋದು. ನಾನು ಕೂಡ ಫಸ್ಟ್ ಟೈಮ್ ಅದನ್ನು ಯೂಸ್ ಮಾಡ್ತಾಯಿದ್ದೇನೆ. ತುಂಬಾ ಕೂದಲು ಉದುರ್ತಾ ಇದೆ. ಸೊ ನೋಡಿ, ಚೆನ್ನಾಗಿದೆ. ಈ ಥರ ಪೌಡರ್, ಇದು ರೋಸ್ಮೇರಿದು ಒಂಥರ ಆಯುರ್ವೇದಿಕ್ ಸ್ಮೆಲ್ ಬರುತ್ತಲ್ಲ, ಆ ಥರ ಬರ್ತಾಯಿದೆ. ಅಂದರೆ ಅದು ಗಿಡಮೂಲಿಕೆದು ಇರುತ್ತೆಲ್ಲ, ಅದಕ್ಕೆ. ಸೊ ಇದು ವಾಟರಲ್ಲಿ, ನೀರಲ್ಲಿ ಹಾಕಿಬಿಟ್ಟು ಅದನ್ನು ಇದರ ಜೊತೆ ಸ್ವಲ್ಪ ಮೆಂತ್ಯ ಮತ್ತು ಅದೆಲ್ಲ ಕರಿಬೇವು ಅದೆಲ್ಲ ಬಾಯ್ಲ್ ಮಾಡಿ ಅದರ ನೀರನ್ನು ಇದರಲ್ಲಿ ಹಾಕ್ಕೊಂಡ್ರೆ, ಆಯಿಲ್ ಕೂಡ ಮಾಡ್ಕೋಬೋದು, ಇದರಲ್ಲಿ ಹಾಕ್ಕೊಂಡು ಸ್ಪ್ರೇ ಮಾಡ್ಕೊಳ್ತಾ ಇದ್ದರೆ ಹೇರ್ ಗ್ರೋತ್ ಆಗುತ್ತೆ ಅಂತಾರೆ. ಸೊ ನಾನು ಟ್ರೈ ಮಾಡಬೇಕು ಅಂತ ಮಾಡಿದ್ದೇನೆ. ಮತ್ತು ಫೇಸ್ಗೆ ಕೂಡ ಹಚ್ಕೋತಾರೆ ಮಿಕ್ಸ್ ಮಾಡಿಕೊಂಡು ಅದನ್ನು. ಸೊ ಆಯಿಲ್ ಕೂಡ ಮಾಡ್ಕೋಬೋದು. ಸೊ ಇದು ಚೆನ್ನಾಗಿದೆ. ಬಾಟಲ್ ಕೂಡ ನೋಡಿ, ಮಾಡಿ ಇಟ್ಕೊಳ್ಳೋಕ್ಕೆ ಚೆನ್ನಾಗಿದೆ. ಸ್ವಲ್ಪ ಎಷ್ಟು ಬೇಕೋ ಅಷ್ಟು, ಒಂದು ವಾರಕ್ಕಾಗುವಷ್ಟು ಮಾಡ್ಕೋಬೋದು. ಮತ್ತು ವಾರದಲ್ಲಿ ಒಂದು 2-3 ಸಾರಿ ಹಚ್ಕೊಂಡ್ರೆ ಚೆನ್ನಾಗಿ ರಿಸಲ್ಟ್ ಇರುತ್ತೆ ಅಂತಿದ್ದಾರೆ. ಸೊ ನಾನು ಮಾಡ್ತೇನೆ, ಮತ್ತು ನಿಮಗೆ ಕೂಡ ನನ್ನ ರಿಸಲ್ಟು ಚೆನ್ನಾಗಿತ್ತಂತೇನೆ. ಆದರೆ ಏನಾಗುತ್ತೆ, ಮೇನು ನಮ್ಮದು ಹೊರಗಡೆಯಿಂದ ಎಲ್ಲ ಪ್ರಾಡಕ್ಟ್ ಹಚ್ಚೋಕ್ಕಿಂತ ಒಳಗಡೆ ಪ್ರಾಬ್ಲಮ್ ನಮಗೆ ಅರ್ಥ ಆದರೆ ಅದರದ್ದು ಯೂಸು ಜಾಸ್ತಿ ಇರುತ್ತೆ. ಅಂದರೆ ನಾವು ತಿನ್ನೋ ಫುಡ್ಡು ಅದೆಲ್ಲ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಅದರ ಮೇಲೆ ಮತ್ತು ಇದು ಯೂಸ್ ಮಾಡಿದರೆ ಅದು ವರ್ಕೌಟ್ ಆಗುತ್ತೆ. ಸುಮ್ಮನೆ ಮೇಲೆ ಹಚ್ತಾ ಇದ್ದರೆ ಅದು ಅಷ್ಟು ಯೂಸ್ ಆಗಲ್ಲ ಅಲ್ವಾ. ನೆಕ್ಸ್ಟು ನಾನು ತರಿಸಿದ್ದೇನೆ, ಇದು ವ್ಯಾಕ್ಸ್ ಬೀಡ್ಸ್ ಅಂತ. ಸೊ ನೋಡಿ, ಇದರಲ್ಲಿ ಈ ಥರ ವ್ಯಾಕ್ಸ್ ಬೀಡ್ಸ್ ಬಂದಿದೆ. 3 ಪ್ಯಾಕೆಟಲ್ಲಿ ಇದೆ. ಈ ಥರ ಇದು ವೈಟ್ ಕಲರಲ್ಲಿದೆ, ಬೇರೆ ಬೇರೆ ಕಲರಲ್ಲಿ ಇರುತ್ತೆ. ಸೊ 1, 2 ಮತ್ತು 3. ಅದರ ಜೊತೆಗೆ ಈ ಥರ ಸ್ಟಿಕ್ಸ್ ಕೊಟ್ಟಿದ್ದಾರೆ. ನೋಡಿ, ಈ ಥರ ಸ್ಟಿಕ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ಬೀಡ್ಸು ಇದಕ್ಕೆ ಯೂಸ್ ಮಾಡ್ತಾರೆ. ಇದು ವ್ಯಾಕ್ಸ್ ಬೀಡು ಅಂದರೆ ಫುಲ್ ವ್ಯಾಕ್ಸಿಂಗ್ಗೆ ಅಲ್ಲ, ಇದು ಫೇಶಿಯಲ್ ಹೇರ್ಸು ಏನಾದರೂ ಬರ್ತಾಯಿದ್ರೆ ಅದನ್ನು ರಿಮೂವ್ ಮಾಡೋಕ್ಕೆ ತುಂಬಾ ಈಸಿಯಾಗಿರುತ್ತೆ ಇದು ವ್ಯಾಕ್ಸು. ಇದಕ್ಕೆ ನಾನು ಇದನ್ನು ಮೊದಲಿಂದ ಯೂಸ್ ಮಾಡ್ತೇನೆ. ಸೊ ನೋಡಿ, ಈ ಥರ ಬೀಡ್ಸು ಚಿಕ್ಕ ಚಿಕ್ಕ ಬೀಡ್ಸ್ ಥರ ಇದೆ ಇದು ನೋಡಿ. ಸೊ ಈ ಥರ ಇದೆ ನೋಡಿ, ಈ ಥರ ಬೀಡ್ಸ್ ಬರುತ್ತೆ. ಸೊ ಈ ಥರದ್ದು 3 ಪ್ಯಾಕಲ್ಲಿ ಸಿಕ್ಕಿದೆ. ಇದು ನನಗೆ 140ಗೆ 3 ಸಿಕ್ಕಿದೆ. ಇದು ತುಂಬ ದಿನ ಬರುತ್ತೆ. ಇದು ಅಂದರೆ ಫುಲ್ ಫೇಸ್ ಎಲ್ಲ ಮಾಡ್ಕೊಳ್ಳೋದಲ್ಲ, ಯಾರಿಗೆ ಡೈಲಿ ಆಫೀಸಿಗೆಲ್ಲ ಹೋಗ್ತಿರ್ತಾರೆ, ಅವರಿಗೆ ಡೈಲಿ ಪಾರ್ಲರ್ ಹೋಗೋಕ್ಕಾಗಲ್ಲ, ಅಲ್ಲಿ ಅದು ಹಾರ್ಮೋನ್ಸ್ ಇಂಬ್ಯಾಲೆನ್ಸಿಂದ ಕೆಲವೊಮ್ಮೆ PCOD ಪ್ರಾಬ್ಲಮಿಂದ ಎಲ್ಲ ಇದು ಚಿನ್ಗೆ ಎಲ್ಲ ಇಲ್ಲೆಲ್ಲ ಹೇರ್ಸ್ ಬರ್ತಾ ಇರುತ್ತಲ್ಲ. ಸೊ ಒಂದೊಂದೇ ಹೇರ್ಸು ತೆಗಿಯೋಕ್ಕಾಗಲ್ಲ, ಕೆಲವೊಮ್ಮೆ 4-5 ಬರ್ಬೋದು, ಅಂಥವರೆಲ್ಲ ಯೂಸ್ ಮಾಡ್ಕೋಬೋದು. ನಾನು ಇದು ಕೆಲವೊಂದು ಸಾರಿ ಎಲ್ಲಾದರೂ ಎಮರ್ಜೆನ್ಸಿಗೆ ಹೋಗಬೇಕಾದಾಗೆಲ್ಲ ಮಾಡ್ತೇನೆ. ಅದು ಏನು ಮಾಡಬೇಕು, ಇದು ಬೀಡ್ಸನ್ನು
ಒಂದು ಪಾತ್ರೆಯಲ್ಲಿ ಹಾಕಿ ಬಿಸಿ ಮಾಡಬೇಕು. ಸ್ವಲ್ಪ ಬಿಸಿ ಬಿಸಿ ಹಚ್ಚಬಾರ್ದು ಅಷ್ಟೇ, ಸ್ವಲ್ಪ ಅದನ್ನು ತಗೊಂಡು ಇದರಿಂದ ಸ್ಟಿಕ್ಕಿಂದ ತಗೊಂಡು ಹೀಗೆ ಇವಾಗ ನಿಮಗೆ ಇಲ್ಲೆಲ್ಲ ಆಗ್ತಾಯಿದ್ರೆ ಅಥವಾ ಎಲ್ಲಿದೆ ಅಲ್ಲಿ ಹೀಗೆ ಸ್ವಲ್ಪ ಹಚ್ಕೊಳ್ಳೋದಷ್ಟೇ, ಬಿಸಿ ಕಮ್ಮಿ ಇರಬೇಕು. ಮತ್ತು ಅದನ್ನು ಹೀಗೆ ಕೈಯಿಂದನೇ ಲಿಫ್ಟ್ ಮಾಡಿದರೆ ಆಯಿತು. ಅದಕ್ಕೇನು ಮತ್ತು ವ್ಯಾಕ್ಸ್ ಸ್ಟ್ರಿಪ್ ಎಲ್ಲ ಬೇಡ. ಆದರೆ ಫುಲ್ ಫೇಸ್ಗೆಲ್ಲ ಅಲ್ಲ, ಹೀಗೆ 1-2-3 ಕೂದಲ ಹಿಂಗೆ ಹೇರ್ಸ್ 1-2-3 ಹೇರ್ಸ್ ಎಲ್ಲ ಬರುತ್ತೆ ಅಲ್ಲ, ಅಂಥವರು ಅದನ್ನು ಯೂಸ್ ಮಾಡ್ಬೋದು. ಆ್ಯಕ್ಚುಲಿ ಹೋಮ್ ರೆಮಿಡೀಸ್ ಚೆನ್ನಾಗಿರುತ್ತೆ, ಆದರೆ ಅದು ಸ್ವಲ್ಪ ರಿಸಲ್ಟ್ ಕೊಡೋಕ್ಕೆ ಲೇಟ್ ಆಗಿರುತ್ತೆ. ಕೆಲವೊಬ್ಬರಿಗೆ ಹೇಗೆ ತುಂಬಾ ಬರ್ತಾ ಇರುತ್ತೆ, ಹೀಗೆ ಇವಾಗ ಅಪ್ಪರ್ ಲಿಪ್ಸ್ ಕಡೆ ಮತ್ತು ಇಲ್ಲಿ ಚಿನ್ ಕಡೆ ಎಲ್ಲ ಜಾಸ್ತಿ ಇರುತ್ತೆ, ಅಂಥವರು ಇದನ್ನು ಯೂಸ್ ಮಾಡ್ಬೋದು. ಸೊ ಇದು ಕೂಡ ಚೆನ್ನಾಗಿದೆ, ಇದು ನಾನು ಯೂಸ್ ಮಾಡಿದ್ದೇನೆ, ಅದಕ್ಕೆ ಹೇಳ್ತಾ ಇರೋದು. ಇದು ಹೇಗೆ ಯೂಸ್ ಮಾಡೋದಂತ ಇನ್ನೊಮ್ಮೆ ತೋರಿಸ್ತೀನಿ ನಾನು ನಿಮಗೆ. ಇದು ಒಂದು ಸ್ವಲ್ಪ ಬೀಡ್ಸು ಒನ್ ಟೈಮ್ಗೆ ಸಾಕಾಗುತ್ತೆ, ಅಂದರೆ ಸ್ವಲ್ಪ ಯೂಸ್ ಮಾಡಿದರೆ ತುಂಬ ದಿನ ಬರುತ್ತೆ. ಇದು ಇವಾಗ ಇದು 3 ಪ್ಯಾಕೆಟ್ ಇದೆ ಅಂದರೆ ತುಂಬ ಒಂದು 6-7 ತಿಂಗಳ ಮೇಲೆ ಬರ್ಬೋದು. ಅಂದರೆ ಸೊ ಡೈಲಿ ಯಾರು ಯೂಸ್ ಮಾಡೋಲ್ಲ, ಈಗ ಡೈಲಿ ಪಾರ್ಲರಿಗೆ ಹೋಗೋಕ್ಕಾಗಲ್ಲ. ಸೊ ಅಂಥವರು ಇದನ್ನು ಯೂಸ್ ಮಾಡ್ಕೋಬೋದು, ಯಾರಿಗೆ ಆ ಥರದ ಪ್ರಾಬ್ಲಮ್ ಇದೆ ಅಂಥವರು. ಸೊ ಒಂದು 6 ತಿಂಗಳ ಮೇಲೇ ಬರ್ಬೋದು ಅನಿಸುತ್ತೆ. ನಾನು ಲಾಸ್ಟ್ ಟೈಮಲ್ಲಿ ತರಿಸಿದ್ದೆ 1-2 ಪ್ಯಾಕೆಟ್. ಇದು ಕಲರ್ ಬೇರೆ ಬೇರೆ ಸಿಗುತ್ತೆ, ಚೆನ್ನಾಗಿರುತ್ತೆ ಇದು. ಸೊ ಯೂಸ್ ಮಾಡ್ಕೋಬೋದು. ಮತ್ತು ನೆಕ್ಸ್ಟು ಇದು ಮೊರಿಂಗಾ ಪೌಡರ್. ಇದು ಕೂಡ ನಾ ಹೇಳಿದೆ ಅಲ್ಲ, ಇವಾಗ ನಮಗೇನಾದರೂ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು, ಕೂದಲುದ್ರೋದು ಅದೆಲ್ಲ ಅಂದರೆ ಸುಮ್ಮನೆ ಮೇಲ್ಗಡೆ ಎಲ್ಲ ಹಚ್ಕೊಂಡೆ, ಇದು ಪ್ಯಾಕ್ ಹಚ್ಕೊಂಡೆ, ಅದು ಪ್ಯಾಕ್ ಹಚ್ಕೊಂಡೆ, ಆ ಥರ ಮಾಡೋದ್ರಿಂದ ಅದು ಇಷ್ಟು ಈಸಿಯಾಗಿ ಬೆಳೆಯೋದಲ್ಲ. ಅಂದರೆ ನಮ್ಮ ಮೇನ್ ಪ್ರಾಬ್ಲಮ್ ಏನಾಗಿರುತ್ತೆ ಅದನ್ನು ನಾವು ಮೊದಲು ತಿಳ್ಕೋಬೇಕು ಅಲ್ವಾ. ಸೊ ಮತ್ತು ಒಳಗಡೆಯಿಂದ ಮತ್ತು ಹೊರಗಡೆಯಿಂದ 2 ಕಡೆಯಿಂದ ನಾವು ಅದಕ್ಕೆ ಆರೈಕೆ ಮಾಡಿದರೆ ಚೆನ್ನಾಗಿರುತ್ತೆ. ಸೊ ಇದು ಮೊರಿಂಗಾ ಪೌಡರ್ ತರಿಸಿದ್ದೇನೆ. ಎಲೆ ಕೂಡ ಸಿಗುತ್ತೆ, ಎಲೆ ತೊಗೊಂಡು ಅದು ಡ್ರೈ ಮಾಡಿ ಪೌಡರ್ ಮಾಡ್ಕೋಬೋದು. ಸೊ ಇದು ಈಸಿ ಇರುತ್ತೆ, ಎಲ್ಲ ರೆಡಿಯಾಗಿದ್ದು ಸಿಕ್ಕಿದೆ ಅಂತ ನಾನು ತರಿಸಿದ್ದೇನೆ. ಇದು ಕೂಡ 104 ರುಪೀಸು, 114 ರುಪೀಸ್ ಏನೋ ಸಿಕ್ಕಿದೆ ನನಗಿದು. ಸೊ ಇದು ಪೌಡರ್, ಇದು ಬೆಳಿಗ್ಗೆ ನೀರಲ್ಲಿ ಹಾಕಿ ಯೂಸ್ ಮಾಡಬೇಕು. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಇದು ಚೆನ್ನಾಗಿರುತ್ತೆ. ನೋಡಿ ಈ ಥರ ಚೆನ್ನಾಗಿದೆ, ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ. ಸೊ ಇದು ಕೂಡ 200 ಗ್ರಾಮ್ಗೆ ಸಿಕ್ಕಿದೆ ನಮಗೆ. ಸೊ ಇದು ಏನು ಮಾಡಬೇಕು, ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ರಾತ್ರಿ ನೀರಲ್ಲಿ ನೆನೆಸ್ಬಿಟ್ಟು ಬೆಳಿಗ್ಗೆ ಕುಡಿಯೋದ್ರಿಂದ ಈಸಿ ಇರುತ್ತೆ. ಸೊ ಫ್ರೆಶ್ ಆಗಿ ಸಿಕ್ಕರೆ ಅದು ಕೂಡ ಚೆನ್ನಾಗಿರುತ್ತೆ, ಪಲ್ಯ ಅದೆಲ್ಲ ಮಾಡ್ಕೊಂಡು ತಿನ್ಬೋದು. ಆದರೆ ನನಗೆ ಸ್ವಲ್ಪ ಹೇರ್ ಲಾಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ನಾನು ಹೊರಗಡೆಯಿಂದನೂ ಅಪ್ಲೈ ಮಾಡಬೇಕು ಮತ್ತು ಒಳಗಡೆಯಿಂದನೂ ಸ್ವಲ್ಪ ಎಲ್ಲ ಫುಡ್ ಎಲ್ಲ ತೊಗೊಂಡು, ಅಂದರೆ ಇಂಥದ್ದೆಲ್ಲ ತೊಗೊಂಡು ಸ್ವಲ್ಪ ನನ್ನ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು ಅಂತ ಇದನ್ನು ಕೂಡ ತರಿಸಿದ್ದೇನೆ. ಸೊ ನೋಡುವ ಏನಾಗುತ್ತೆ ಅಂತ, ಮತ್ತು ನನ್ನ ರಿಸಲ್ಟ್ ಕೂಡ ಆಮೇಲೆ ಹೇಳ್ತೇನೆ ಯೂಸ್ ಮಾಡಿದ ಮೇಲೆ. ಸೊ ನೆಕ್ಸ್ಟು ಇವಾಗ ನಾಳೆಯಿಂದ ಯೂಸ್ ಮಾಡ್ತೇನೆ. ನಾನು ಹೇಗೆ ಯೂಸ್ ಮಾಡ್ತೇನೆ ಅಂತ ಕೂಡ ಅದು ವಿಡಿಯೋ ಕೂಡ ಮಾಡಿ ಹಾಕ್ತೇನೆ. ಮೊರಿಂಗಾ ಪೌಡರ್ ಅಂದರೆ ನುಗ್ಗೆ ಸೊಪ್ಪಿನ ಪೌಡರ್. ಇದು ಸೊಪ್ಪು ಕೂಡ ತಿಂದರೂ ಯೂಸ್ ಇರುತ್ತೆ, ನುಗ್ಗೆಕಾಯಿ ತಿಂದರೂ ಯೂಸ್ ಇರುತ್ತೆ. ಇದರಲ್ಲಿ ತುಂಬ ವಿಟಮಿನ್ಸ್ ಇರುತ್ತೆ, ಹೇರ್ಸ್ಗಂತೂ ತುಂಬ ಯೂಸ್ಫುಲ್ ಆಗಿರುತ್ತೆ. ಮತ್ತು ನಾನು ತರಿಸಿದೆ ಈ ಥರದ ಏರ್ ಫ್ರೈಯರಲ್ಲಿ ಹಾಕೋಕ್ಕೆ ಈ ಥರದ್ದು. ಸೊ ನೋಡಿ ಇದು 2 ಸಿಕ್ಕಿದೆ. ಸೊ ಸಿಲಿಕಾನ್ ಇದೆ ಇದು. ಸೊ ಅಲ್ಲಿ ಏರ್ ಫ್ರೈರ್ ಗಲೀಜು ಆಗಬಾರ್ದು ಅಂತ ಇದನ್ನು ಯೂಸ್ ಮಾಡ್ಕೋಬೋದು. ಚೆನ್ನಾಗಿದೆ, ಟ್ರೈ ಮಾಡಿಲ್ಲ, ನೋಡಬೇಕು ಫಸ್ಟ್ ಟೈಮು. ಓಕೆ, ಕ್ವಾಲಿಟಿ ವೈಸು ಚೆನ್ನಾಗಿದೆ. ನನಗೆ 130ಗೆ ಸಿಕ್ತಿದ್ದು. ಟ್ರೈ ಮಾಡಿದ ಮೇಲೆ ಇದರ ರಿವ್ಯೂ ಹೇಳ್ತೇನೆ. ಸೊ ಏನಾದರೂ ಮಾಡಬೇಕಾದ್ರೆ ಇಲ್ಲದೆ ಏರ್ ಫ್ರೈಯರ್ ತೊಳಿತಾ ಇರಬೇಕಾಗುತ್ತೆ, ಅದ್ರ ಬದಲು ಇದನ್ನು ಇಟ್ಟರೆ ಇದನ್ನು ಡೈರೆಕ್ಟ್ ತೊಳೆಯೋಕ್ಕೆ ಈಸಿ ಆಗುತ್ತೆ. ಅದಕ್ಕಾಗಿ ನಾನು ಇದನ್ನು ಕೂಡ ತರಿಸಿದ್ದೇನೆ. ಸೊ ನೋಡುವ ಹೇಗೆ ಇದನ್ನು ಇಟ್ಟು ಯೂಸ್ ಮಾಡಿದ ಮೇಲೆ ಇದರ ರಿವ್ಯೂ ಕೂಡ ಹೇಳ್ತೇನೆ ಚೆನ್ನಾಗಿದೆನಾ ಅಂತ ವಿಡಿಯೋದಲ್ಲಿ. ಮತ್ತು ಇದು 2 ಎಪ್ರಾನನ್ನು ತರಿಸಿದ್ದೇನೆ ನಾನು. ನೋಡಿ, ಒಂದು ಬ್ಲ್ಯಾಕ್ ಕಲರಲ್ಲಿದೆ, ಈ ಥರ ಬ್ಲ್ಯಾಕ್ ಇದೆ, ಚೆನ್ನಾಗಿದೆ. ಮತ್ತು ಇದು ಒಂದು ಪಿಂಕ್, ಒಂಥರ ರಾಣಿ ಪಿಂಕ್ ಕಲರಲ್ಲಿ ಇದೆ ಇದು. ಸೊ ಚೆನ್ನಾಗಿದೆ ಇದು ಕೂಡ. ನೋಡಿ ಈ ಕಡೆ ಒಳಗಡೆ ಈ ಥರ, ಅಂದರೆ ಹಸಿ ಆದ್ರೂ ನಮಗೆ ಒಳಗಡೆ ಏನೂ ತಾಗಲ್ಲ, ಆ ಥರ ನೆನೆದ್ರೂ ನೀರೆಲ್ಲ ಬಿದ್ದರೂ ಕೂಡ ಆ ಥರ ಚೆನ್ನಾಗಿದೆ ಈ ಥರ ಇದು ಬಂದಿರೋದ್ರಿಂದ. ಸೊ ಇದು ಕೂಡ ತರಿಸ್ಕೋಬೋದು. ಇದು ನನಗೆ 130ಗೆ 2 ಸಿಕ್ಕಿದೆ. ಸೊ ನೋಡಿ, ಇದು ಕಾಟನ್ ಥರ ಬಟ್ಟೆ ಇದೆ. ಸೊ ಇಲ್ಲೊಂದು ಏನಾದರೂ ಇಟ್ಕೊಳ್ಳೋಕ್ಕೆ ಅಡುಗೆ ಮಾಡಬೇಕಾದ್ರೆ ಚೆನ್ನಾಗಿದೆ. ನೋಡಿ, ಹೀಗೆ ಹಾಕ್ಕೊಂಡು ಹೀಗೆ ಕಟ್ಕೊಂಡ್ರೆ
ಚೆನ್ನಾಗಿರುತ್ತೆ ಅಲ್ವಾ. ನೋಡಿ ಇಲ್ಲಿ ಪಾಕೆಟಲ್ಲಿ ಇಡೋಕ್ಕೆ ಇದೆ. ಸೊ ಅಡುಗೆ ಮಾಡಬೇಕಾದ್ರೆ ಚೆನ್ನಾಗಿ ಬಟ್ಟೆ ಎಲ್ಲ ಇದು ಆಗೋದಿಲ್ಲ. ಸೊ ನನಗೆ ಬೇಕಿತ್ತು, ಸೊ ನಾನು ತರಿಸಿದೆ ನೋಡುವ ಅಂತ ಫಸ್ಟ್ ಟೈಮು. ಚೆನ್ನಾಗಿದೆ ಹಾಗೆ. ಸೊ ಇದನ್ನು ಕೂಡ ತರಿಸ್ಬೋದು, ಬೇರೆ ಬೇರೆ ಕಲರಲ್ಲಿದೆ. ಸೊ ಈ ಥರ ಬರೀ ಒಳಗಡೆ ಈ ಥರ ಇರೋದ್ರಿಂದ ನಾವು ಅಡುಗೆ ಮಾಡಬೇಕಾದ್ರೆ ಅಥವಾ ಏನಾದರೂ ರೆಸಿಪಿ ಮಾಡಬೇಕಾದ್ರೆ ಎಲ್ಲ ಕೂಡ ಯೂಸ್ ಮಾಡ್ಕೋಬೋದು. ಅದು ಇಲ್ಲಿ ಮೇಲ್ಗಡೆ ಹಸಿ ಆದರೂ ಒಳಗಡೆ ನಮ್ಮ ಬಟ್ಟೆ ಎಲ್ಲ ಹಸಿ ಆಗಲ್ಲ, ಮತ್ತು ಬಟ್ಟೆ ಗಲೀಜಾಗಲ್ಲ. ಅದಕ್ಕೆ ಹಾಕ್ಕೊಂಡು ಅಡುಗೆ ಮಾಡಬೇಕಾದ್ರೆ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಇದು ಎಪ್ರೋನ್ 2 ತರಿಸಿದ್ದೇನೆ. ಸೊ ಇದು ನನಗೆ ತುಂಬ ಚೆನ್ನಾಗಿ ಅನಿಸ್ತು. ಸೊ ನೀವು ಕೂಡ ಬೇಕಾದರೆ ಆರ್ಡರ್ ಮಾಡಿ. ಮತ್ತು ಈ ಎಲ್ಲ ನನ್ನ ಪ್ರಾಡಕ್ಟ್ಸು ನಿಮಗೆ ಹೇಗನ್ನಿಸ್ತು ಅಂತ, ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತು ಯಾರಾದರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಇದರಿಂದ. ಮತ್ತು ಹೇಗನ್ನಿಸ್ತು ಈ ಎಲ್ಲ ಪ್ರಾಡಕ್ಟ್ಸು ನಿಮಗೆ ಒಂದು 100 ರುಪೀಸಲ್ಲಿ 100 to 140 ನನಗೆ ಸಿಕ್ತು. ಆಫರ್ ಇದ್ದಾಗೆಲ್ಲ ತೊಗೊಂಡ್ರೆ ಇನ್ನೂ ಕಡಿಮೆ ಸಿಗುತ್ತೆ, ಒಂದು 10-20 ರೂಪಾಯಿ ಇರ್ಬೋದು. ಸೊ ಯೂಸ್ ಮಾಡ್ಕೋಬೋದು. ಈ ನಾನು ತೊಗೊಂಡಿದ್ದು ಇದೆಲ್ಲ ಚೆನ್ನಾಗೇ ಇದೆ. ಸೊ ಅದಕ್ಕಾಗಿ ನಾನು ತೋರಿಸ್ತಾ ಇದ್ದೀನಿ. ಯಾರಿಗಾದರೂ ಬೇಕಾದರೆ ನೀವು ಕೂಡ ಮೀಶೋದಿಂದ ಆರ್ಡರ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ಹೇಗನ್ನಿಸ್ತು ಅಂತ ಪ್ಲೀಸ್ ಒಂದು ಕಮೆಂಟನ್ನು ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್, ಟೇಕ್ ಕೇರ್.